ಈ ಥರ ಫಿಶ್ ಫ್ರೈ ಮಾಡಿದರೆ ತಿಂತಾನೇ ಇರಬೇಕು ಅಂತ ಅನಿಸ್ತದೆ. ಅಷ್ಟೊಂದು ರುಚಿಕರವಾದ, ಬಾಯಿಲಿಟ್ಟರೆ ಹಂಗೆ ಕರಗೋಗ್ಬಿಡ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ 2 ಬಂಗುಡೆ ಮೀನನ್ನು ತಗೊಂಡಿದ್ದೇನೆ. ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು ಖಾರಕ್ಕೆ ಅನುಗುಣವಾಗಿ ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ ಹಾಗೆ ನಿಂಬೆಹಣ್ಣಿನ ರಸವನ್ನು ತಗೊಂಡಿದ್ದೇನೆ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ನೋಡಿ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸವನ್ನು ಹಾಕಿ ಇದನ್ನು ಕರೆಕ್ಟಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ನಾನಿವತ್ತು ಮಸಾಲೆ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೇನೆ. ಇದೊಂದು ಬೇರೆ ರುಚಿಯನ್ನೇ ಕೊಡ್ತದೆ. ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಇದಕ್ಕೆ ಹಾಕಿ ನಾವು ಇದರ ಮೇಲೆ ಮಸಾಲೆಯನ್ನು ಹಚ್ಕೋಬೇಕು. ಮತ್ತು ಈ ರೀತಿ ದೊಡ್ಡ ಮೀನಾದಾಗ ನೋಡಿ ನಾವು ಕರೆಕ್ಟಾಗಿ ಕಟ್ಸ್ ಹಾಕ್ಕೋಬೇಕು. ಕಟ್ಸ್ ಹಾಕಿದರೆ ಮೀನಿನ ಒಳಗೆ ಚೆನ್ನಾಗಿ ಮಸಾಲೆ ಎಳ್ಕೊಳ್ತದೆ. ಮತ್ತು ಇದರ ಹೊಟ್ಟೆ ಭಾಗಕ್ಕೂ ಕೂಡ ಹಾಗೆ ಕರೆಕ್ಟಾಗಿ ಮಸಾಲೆಯನ್ನು ನಾವು ಫಿಲ್ ಮಾಡ್ಕೊಳ್ಬೇಕು, ಸರಿಯಾಗಿ ತುಂಬಿಸಬೇಕು. ಆಗ ಮೀನಿಗೆ ಕರೆಕ್ಟಾಗಿ ಮಸಾಲೆ ಎಳ್ಕೊಂಡು ಒಂದು ರುಚಿಯಾದ ಬಂಗುಡೆ ಮೀನಿನ ಫ್ರೈ ನಮಗೆ ರೆಡಿ ಆಗ್ತದೆ. ಈ ರೀತಿ ಮಸಾಲೆ ಸ್ವಲ್ಪ ತೆಳ್ಳಗೆ ಇದ್ದರೆ ಸ್ವಲ್ಪ ಗ್ರೇವಿ ಥರ ಸಿಗುತ್ತೆ ನಮಗೆ, ತುಂಬ ಚೆನ್ನಾಗಿರ್ತದೆ. ನಿಮಗೆ ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ತುಂಬಾ ಒಂದು ರುಚಿಕರವಾದ ಫಿಶ್ ಫ್ರೈ ಇದು. ಇನ್ನು ಇದನ್ನು ಚೆನ್ನಾಗಿ ನಾವು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಮಸಾಲೆ ಚೆನ್ನಾಗಿ ಎಳ್ಕೊಂಡಿದೆ. ನಾವೀಗ ಇದನ್ನು ಫ್ರೈ ಮಾಡುವ. ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಒಂದು ತವಾ ತಗೊಂಡಿದ್ದೇನೆ. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾಯಬೇಕು, ಬಿಸಿ ಆಗಬೇಕು. ಕಾದ ನಂತರ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಸೊಪ್ಪು ಫ್ರೈ ಆದ ನಂತರ ಇಲ್ಲಿ ನಾನು ಮೀನನ್ನು ಹಾಕಿ ಅದರ ಮೇಲೆ ಕೂಡ ಈ ರೀತಿ ನಾವು ಮಸಾಲೆಯನ್ನು ಹಾಕ್ಕೊಳ್ಬೇಕು. ಮಸಾಲೆ ಜಾಸ್ತಿ ಹಾಕಿದರೆ ಫ್ರೈ ತುಂಬಾ ಚೆನ್ನಾಗಿರ್ತದೆ ನೋಡಿ. ಇನ್ನು ಚೆನ್ನಾಗಿ ಇದನ್ನು ನಾವು ಈ ರೀತಿ ಮೂವ್ ಮಾಡ್ಕೊಳ್ಬೇಕು, ಯಾಕಂದರೆ ಎಣ್ಣೆ ಕರೆಕ್ಟಾಗಿ ಎಳ್ಕೊಂಡಿದ್ದು ಫ್ರೈ ಆಗಬೇಕು. ಈಗ ಒಂದು ಬದಿ ಕಾದ ನಂತರ ನಾವಿದನ್ನು ಈ ರೀತಿ ಮಗುಚಿ ಹಾಕ್ಕೊಳ್ಬೇಕು. ನಂತರ ಇದರ ಮೇಲೆ ಸ್ವಲ್ಪ ಮಸಾಲೆಯನ್ನು ನಾವು ಈ ರೀತಿ ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮಸಾಲೆ ಕಡಿಮೆ ಆಗಬಾರ್ದು. ಕರೆಕ್ಟಾಗಿ ನಾವು ಮಸಾಲೆಯನ್ನು ಹಾಕಿ ಪದೇ ಪದೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದರ ಮೇಲೆ ಸ್ವಲ್ಪ ನೋಡಿ ಈ ರೀತಿ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಇನ್ನು ಇದು ಫ್ರೈ ಆಗಬೇಕು. ನಾವು ಈ ರೀತಿ ಕರಿಬೇವು ಸೊಪ್ಪನ್ನು ಹಾಕೋದ್ರಿಂದ ಒಳ್ಳೆ ಪರಿಮಳವನ್ನು ಕೊಡ್ತದೆ ನೋಡಿ. ಕರೆಕ್ಟಾಗಿ ಒಂದು ಬದಿ ಫ್ರೈ ಆದ ನಂತರ ಈ ರೀತಿ ನಾವು ಇದನ್ನು ಮಗುಚಿ ಹಾಕ್ಕೊಳ್ಬೇಕು. ಸರಿಯಾಗಿ ಕಾಯಬೇಕು. ತವಾ ಫ್ರೈ ಆದ್ರಿಂದ ನೋಡಿ ಚೆನ್ನಾಗಿ ಕಾಯ್ತಾ ಉಂಟು, ಒಳ್ಳೆ ಘಮ ಕೂಡ ಬರ್ತಾ ಉಂಟು. ಸೂಪರಾಗಿ ಆಗಿದೆ ರುಚಿಕರವಾದ ಬಂಗುಡೆ ತವಾ ಫ್ರೈ. ಅದು ಗ್ರೀನ್ ಮಸಾಲೆಯಲ್ಲಿ ಮಾಡಿರುವಂಥ ತುಂಬ ಸುಲಭವಾಗಿ ಮಾಡುವಂಥ ಒಂದು ಮಸಾಲೆ ಇದು ನೋಡಿ. ಈಗ ಇದನ್ನು ಈ ಬೆನ್ನಿನ ಭಾಗವನ್ನು ನಾವು ಈ ರೀತಿ ಕಾಯಿಸಬೇಕು, ಯಾಕಂದರೆ ಕರೆಕ್ಟಾಗಿ ಮೀನು ಯಾವಾಗಲೂ ಕಾಯಬೇಕು, ಆಗಲೇ ತುಂಬ ರುಚಿಯಾಗಿರೋದು. ಹೊಟ್ಟೆ ಭಾಗಕ್ಕೂ ನಾವು ಮಸಾಲೆ ಹಾಕಿರೋದ್ರಿಂದ ನೋಡಿ ಈ ರೀತಿ ಅದನ್ನು ಕಾಯಿಸಬೇಕು. ಆಗ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗ್ತದೆ, ಚೆನ್ನಾಗಿ ಕಾಯ್ತದೆ. ಯಾವಾಗಲೂ ನಾವು ಮೀನು ಫ್ರೈ ಮಾಡುವಾಗ ಈ ರೀತಿ ಪದೇ ಪದೇ ಇದನ್ನು ಮಗುಚಿ ಹಾಕಿ ಕಾಯಿಸಬೇಕು, ಆಗ ಮೀನು ಕರೆಕ್ಟಾಗಿ ಕಾಯ್ತದೆ. ಮತ್ತು ನಾವು ಈ ರೀತಿ ಒಂದು ಫ್ರೈ ಎಲ್ಲ ಮಾಡಿದಾಗ ನಮಗೆ ಮಂಗಳೂರಿನವರಿಗೆ ಕುಚ್ಚಲಕ್ಕಿದು ಬಿಸಿ ಬಿಸಿ ಗಂಜಿಗೆ ಯಾವ ಸಾರೂ ಬೇಕಾಗಿಲ್ಲ. ಒಂದು ಬಂಗುಡೆ ಮೀನು ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ತೇವೆ ನೋಡಿ. ರುಚಿಕರವಾದ ಬಂಗುಡೆ ಮೀನಿನ ಫ್ರೈ ರೆಡಿ ಆಗಿದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ ನೋಡಿ. ರುಚಿ ರುಚಿಯಾದ ಬಂಗುಡೆ ಮೀನಿನ ಫ್ರೈ ರೆಡಿ ಆಗಿದೆ. ಖಂಡಿತ ಇಷ್ಟಪಡ್ತೀರಿ. ಇವತ್ತೇ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಷ್ಟೊಂದು ಜ್ಯೂಸಿ ಆಗಿದೆ. ಖಂಡಿತ ನೀವು ಇಷ್ಟಪಡ್ತೀರಿ. ಹಾಗೆ ನನ್ನ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.